ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಏಪ್ರಿಲ್ ತಿಂಗಳು 6ನೇ ತಾರೀಕಿನಲ್ಲಿ ಏನಾಗಿರುತ್ತೆ, ಈ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಸುಮಾರು 82 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಸೊ ಆ 82 ಪೋಸ್ಟ್ಗಳ ಬಗ್ಗೆ ಯಾವ್ಯಾವ ಒಂದು ಪೋಸ್ಟ್ಗಳು ಕರೆದಿರ್ತಾರೆ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಏನು, ಅವರ ಸ್ಯಾಲ್ರಿ ಏನು, ಆಯ್ಕೆ ವಿಧಾನ ಯಾವ ರೀತಿ ಇರ್ತದೆ ಅಂತಂದು ಕಂಪ್ಲೀಟ್ ಡೀಟೇಲ್ ನಾವು ಇವತ್ತಿನ ಒಂದು ಲೆಕ್ಚರಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಬಂದು ಈ ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು. ಸೊ ಇಲ್ಲಿ ಒಟ್ಟು 82 ಹುದ್ದೆಗಳು ಕಂಡು ಬರ್ತವೆ. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹುದ್ದೆ ನೋಡಿ ವ್ಯವಸ್ಥಾಪಕರು, ಪ್ರಥಮ ದರ್ಜೆ ಸಹಾಯಕರು. ಒಟ್ಟು ಎಷ್ಟು ಹುದ್ದೆಗಳಿವೆ ಅಂತಂದರೆ ಇಲ್ಲಿ 22 ಹುದ್ದೆಗಳು ಇಲ್ಲಿರ್ತವೆ. ಸೊ ಇವರ ಒಂದು ವೇತನ ಸ್ಯಾಲ್ರಿ ಬಂದುಬಿಟ್ಟು 44,425ರಿಂದ ಸುಮಾರು ಇವ್ರದ್ದು ಅಪ್ರಾಕ್ಸಿಮೇಟ್ಲಿ 83,700ವರೆಗೆ ಹೋಗ್ತದೆ ನೋಡಿ. ಯಾರ್ದು? ಈ ವ್ಯವಸ್ಥಾಪಕರು, ಪ್ರಥಮ ದರ್ಜೆ ಸಹಾಯಕರದು. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನೋಡಿ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ ಅಂತಂದರೆ, ಈ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಮೀಸಲಾತಿ 371Jಗೆ ಸಂಬಂಧಪಟ್ಟಂತೆ ಸೊ ಸಾಮಾನ್ಯ ವರ್ಗಕ್ಕೆ ಒಟ್ಟು 9 ಹುದ್ದೆಗಳಿವೆ, 2 ಇತರೆ ಇವೆ, ಮಹಿಳೆಯರಿಗೆ 3 ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ 3 ಇವೆ, 1 ವಿಕಲಚೇತನರಿಗೆ ಇದೆ. ಟೋಟಲು 9 ವೇಕೆನ್ಸಿಗಳು. ಮಸ್ಟು ಪರಿಶಿಷ್ಟ ಜಾತಿಗೆ 2 ಇದೆ ಒಟ್ಟು. ಸೊ 1 ಮಹಿಳೆಯರಿಗೆ ಮತ್ತು 1 ಗ್ರಾಮೀಣ ಪ್ರದೇಶಕ್ಕೆ. ಸೊ ಪರಿಶಿಷ್ಟ ಪಂಗಡದಲ್ಲಿ 1 ಇದೆ, 1 ಅಂದರೆ ಸಾಮಾನ್ಯ ಎಲ್ಲರಿಗೂ ಇದೆ ಇದು. ಅದೇ ರೀತಿ ನೋಡಿ ಈ ರೀತಿ ಪ್ರವರ್ಗ 1, 2A, 2B ಮತ್ತು 3B ಇವು ಅನೇಕ ರೀತಿಯ ಒಂದು ಹುದ್ದೆಗಳು, ವರ್ಗಗಳಿಗೆ ಹುದ್ದೆಗಳನ್ನು ಕರೆದಿರ್ತಾರೆ. ಸೊ ಒಟ್ಟು ಇಲ್ಲಿ ಬಂದುಬಿಟ್ಟು ಕಲ್ಯಾಣ ಕರ್ನಾಟಕದ 371G ಅಡಿಯಲ್ಲಿ ಬರ್ತಕ್ಕಂತಹ ಒಟ್ಟು 18 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ನೋಡಿ. ಸೊ ಮತ್ತು ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿ ಇಲ್ಲಿ ನೋಡಿ, ಇಲ್ಲಿ ಒಟ್ಟು ಟೋಟಲ್ 4 ಪೋಸ್ಟನ್ನು ಕೊಟ್ಟಿದ್ದಾರೆ. ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ಅಂತ ಕರಿಬೋದು ನಾವು. ಸೊ ಒಟ್ಟು 22 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 18 ಪೋಸ್ಟ್ಗಳನ್ನು ಮೀಸಲಿಟ್ಟರೆ, ನಾನ್ ಕಲ್ಯಾಣ ಕರ್ನಾಟಕದವರಿಗೆ 4 ಪೋಸ್ಟನ್ನು ಮೀಸಲು ಇಟ್ಟಿದ್ದಾರೆ ನೋಡಿ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಹುದ್ದೆ ಬಂದುಬಿಟ್ಟು 22 ಹುದ್ದೆಗಳು ಬಂದುಬಿಟ್ಟು ಪ್ರಥಮ ದರ್ಜೆ ಸಹಾಯಕರದಾದರೆ, 28 ಹುದ್ದೆಗಳು ಬಂದುಬಿಟ್ಟು ಈ ಒಂದು ದ್ವಿತೀಯ ದರ್ಜೆ ಸಹಾಯಕರದು ಹುದ್ದೆ ಆಗಿರ್ತದೆ ನೋಡಿ. ಸೊ ಇವರ ವೇತನ ಬಂದುಬಿಟ್ಟು 34,100ರಿಂದ ಸುಮಾರು 67,600ವರೆಗೆ ಇವರ ವೇತನ ಇರ್ತದೆ. ಸೊ 371J ಅಡಿಯಲ್ಲಿ ಮೀಸಲಿರತಕ್ಕಂತಹ ಹುದ್ದೆಗಳು ಎಷ್ಟಂತಂದರೆ ಒಟ್ಟು 22 ಹುದ್ದೆಗಳು ಈ 371ನಲ್ಲಿ ಕಂಡು ಬರ್ತಾವೆ ನೋಡಿ. ಸೊ ಅದೇ ರೀತಿ ಕಲ್ಯಾಣ ಕರ್ನಾಟಕ ಸ್ಥಳೀಯೇತರ ವೃಂದ ಮೀಸಲಾತಿಗಳು ಬಂದು ಒಟ್ಟು 6 ಹುದ್ದೆಗಳು ಏನಾಗಿರ್ತವೆ, ನಾನ್ ಹೈದರಾಬಾದ್ ಕರ್ನಾಟಕ ಒಂದು ವರ್ಗಗಳಿಗೆ ನೀಡಿರ್ತಾರೆ. ಅಂದರೆ ಆ ಒಂದು ಮೀಸಲಾತಿ ವಿತೌಟ್ ಮೀಸಲಾತಿ ಇರತಕ್ಕಂತಹ ಒಂದು ಪ್ರದೇಶಕ್ಕೆ ಇದು 6 ಪೋಸ್ಟ್ಗಳನ್ನು ಕರೆದಿರ್ತಾರೆ. ಇದು ದ್ವಿತೀಯ ದರ್ಜೆ ಸಹಾಯಕರದ್ದು ಆಗಿರ್ತದೆ ನೋಡಿ. ಸೊ ನೆಕ್ಸ್ಟ್ ಪೋಸ್ಟ್ ಬಂದು ವಾಹನ ಚಾಲಕರದು ಒಂದು ಹುದ್ದೆ ವಾಹನ ಚಾಲಕರದಿದೆ. ಈ ವಾಹನ ಚಾಲಕರ ವೇತನ ನೋಡಿ 31,775ರಿಂದ ಸುಮಾರು 61,300ವರೆಗೆ ಇವರ ಒಂದು ಸ್ಯಾಲ್ರಿ ಇರ್ತದೆ. ಸೊ ಇಲ್ಲಿ ಬಂದುಬಿಟ್ಟು ಈ 371J ಅಡಿಯಲ್ಲಿ ವಾಹನ ಚಾಲಕರದು 1 ಪೋಸ್ಟ್ ಖಾಲಿ ಇದೆ ನೋಡಿ. ಓಕೆ, ಅದು ಸಾಮಾನ್ಯ ಅಭ್ಯರ್ಥಿಗಳಲ್ಲಿ. ಸೊ ನೆಕ್ಸ್ಟು ಕಿರಿಯ ಸೇವಕರು 31 ಹುದ್ದೆಗಳು ಇವೆ ಕಿರಿಯ ಸೇವಕರಿಗೆ. ಇವರ ವೇತನ ಬಂದುಬಿಟ್ಟು 29,600ರಿಂದ 52,800ವರೆಗೆ ಇರ್ತದೆ. 371G ಅಡಿಯಲ್ಲಿ ಎಷ್ಟು ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಅಂತಂದರೆ ಒಟ್ಟು 26 ಹುದ್ದೆಗಳು ಇಟ್ಟಿದ್ದಾರೆ ನೋಡಿ. ಸೊ ಸಾಮಾನ್ಯರಿಗೆ 5 ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 9, ಗ್ರಾಮೀಣ ಪ್ರದೇಶದವರಿಗೆ 7 ಮತ್ತು ಮಾಜಿ ಸೈನಿಕರಿಗೆ 4, ವಿಕಲಚೇತನರಿಗೆ 1 ಈ ರೀತಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಸೊ ಒಟ್ಟು ಈ 371J ಅಡಿಯಲ್ಲಿ ಕಂಡು ಬರ್ತಕ್ಕಂಥ ಹುದ್ದೆಗಳು ಎಷ್ಟಂತಂದರೆ ಈ ಕಿರಿಯ ಸಹಾಯಕರದ್ದು 31 ಪೋಸ್ಟ್ಗಳಲ್ಲಿ 26 ಪೋಸ್ಟ್ಗಳೇನಿದೆ ಕಲ್ಯಾಣ ಕರ್ನಾಟಕದವರಿಗೆ ಮೀಸಲಿಟ್ಟಿದ್ದಾರೆ ನೋಡಿ. ಸೊ ನಾನ್ ಕಲ್ಯಾಣ ಕರ್ನಾಟಕದವರಿಗೆ ನೋಡಿ ಒಟ್ಟು 5 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ. ಓಕೆ, 1 ಸಾಮಾನ್ಯ ಮತ್ತು 2 ಮಹಿಳಾ ಅಭ್ಯರ್ಥಿಗಳಿಗೆ, 1 ಗ್ರಾಮೀಣ ಅಭ್ಯರ್ಥಿ ಮತ್ತು 1 ವಿಕಲಚೇತನರಿಗೆ. ಓಕೆ, ಇದಿಷ್ಟು ಬಂದುಬಿಟ್ಟು ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಸಹಕಾರ ಸಂಘಕ್ಕೆ ಕರೆದಿರ್ತಕ್ಕಂಥ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಕರೆದಿರ್ತಕ್ಕಂತಹ ಬ್ಯಾಂಕಿಂಗ್ ಒಂದು ನೋಟಿಫಿಕೇಷನಲ್ಲಿ ಒಟ್ಟು 82 ಹುದ್ದೆಗಳ ಬಗ್ಗೆ ಡೀಟೇಲ್ ಆಯಿತು. ಇವರ ಒಂದು ವಿದ್ಯಾರ್ಹತೆ ಬಗ್ಗೆ ನಮಗೆ ಏನಿರಬೇಕಪ್ಪ ಇವೆಲ್ಲ ಬೇಕಾಗಿತ್ತು ಅಂತಂದರೆ ಇಲ್ಲಿ ನೋಡಿ. ಸೊ
ವ್ಯವಸ್ಥಾಪಕರ ಅಥವಾ ಪ್ರಥಮ ದರ್ಜೆ ಸಹಾಯಕರದು ಏನು ವಿದ್ಯಾರ್ಹತೆ ಇರಬೇಕಂತಂದರೆ ಅವರು ಭಾರತದ ಕಾನೂನಿನನ್ವಯ ಸ್ಥಾಪನೆಯಾದ ವಿಶ್ವವಿದ್ಯಾಲಯದ ಯಾವುದೇ ಪದವಿಯಲ್ಲಿ ತಿರುಗಡೆ ಆಗಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡದ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಮತ್ತು ಕನ್ನಡವನ್ನು ಅರ್ಥ ಮಾಡಿಕೊಳ್ಳಬೇಕು. ಸೊ ಎನಿ ಡಿಗ್ರಿ ದೆನ್ ಕನ್ನಡ ಮಾತಾಡ್ಲಕ್ಕ, ಬರೀಲಕ್ಕ ಮತ್ತು ಓದ್ಲಕ್ಕೆ ಬಂದಿರಬೇಕು ಮತ್ತು ಅರ್ಥನೂ ಆಗಿರಬೇಕು. ಮತ್ತು ಅವರಿಗೆ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಈ ಪ್ರಥಮ ದರ್ಜೆ ಸಹಾಯಕರಿಗೆ ಇದಿಷ್ಟು ಏನಿರ್ತದೆ ಕ್ವಾಲಿಫಿಕೇಷನ್ ಇರ್ತದೆ ನೋಡಿ, ಕ್ರೈಟೀರಿಯಾಸ್ ಇವೆಲ್ಲ. ಸೊ ದ್ವಿತೀಯ ದರ್ಜೆ ಸಹಾಯಕರಿಗೆ ಏನೇನು ಇರ್ತದೆ ಅಂತಂದರೆ ಸೇಮ್ ಇವರು ಯಾವುದೇ ಮಾನ್ಯತೆ ಪಡೆದಿರತಕ್ಕಂತಹ ಪದವಿ ಪೂರ್ವ ವಿದ್ಯಾಲಯದಿಂದ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಉತ್ತೀರ್ಣರಾಗಿರಬೇಕು. ಮತ್ತು ಕನ್ನಡ ಓದಲಕ್ಕ, ಬರೀಲಕ್ಕ ಮತ್ತು ತಿಳ್ಕೊಳಕ್ಕ, ಮಾತಾಡೋಕ್ಕೆ ಇವ್ರಿಗೆ ಜ್ಞಾನ ಇರಬೇಕು. ಅದೇ ರೀತಿ ಕಂಪ್ಯೂಟರ್ ನಿರ್ವಹಣೆ ಜ್ಞಾನವೂ ಕೂಡ ಹೊಂದಿರ್ಬೇಕು ನೋಡಿ. ಇದು ಪ್ರಥಮ ದರ್ಜೆ ವ್ಯವಸ್ಥಾಪಕರದು ಪದವಿ ಕೇಳಿದ್ರೆ ಇವ್ರು ದ್ವಿತೀಯ ದರ್ಜೆ ಸಹಾಯಕರದು ದ್ವಿತೀಯ PUC ಕೇಳಿರ್ತಾರೆ ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್. ಅಂದರೆ ಸೆಕೆಂಡ್ PUC ಪಾಸ್ ಆದವರು ಕೂಡ ಪ್ಲಸ್ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರತಕ್ಕಂಥವ್ರು ಈ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಯನ್ನು ಅಪ್ಲಿಕೇಶನ್ ನೀವು ಹಾಕಬಹುದು. ಸೊ ನೆಕ್ಸ್ಟ್ ವಾಹನ ಚಾಲಕರು. ಇದು SSLC ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು ಅವರು. ಸೊ ಮತ್ತು ಇವರು ಕಾನೂನುಬದ್ಧ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಇವರು 10th ಪಾಸ್ ಆಗಿರಬೇಕು, ಜೊತೆಗೆ ಕನ್ನಡದ ಒಂದು ಅವರು SSLCಯಲ್ಲಿ ಕನ್ನಡ ಒಂದು ಭಾಷೆ ಆಗಿರಬೇಕು. ಸೊ ಮತ್ತು ಅವ್ರದ್ದು ಡ್ರೈವಿಂಗ್ ಲೈಸೆನ್ಸು ಕೂಡ ಇರಬೇಕು ನೋಡಿ, ಯಾರ್ದು ವಾಹನ ಚಾಲಕರು. ಸೊ ನೆಕ್ಸ್ಟು ಕಿರಿಯ ಸೇವಕರು. ಇವರು SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಯಾಗಿ, ಇವರು ಕೂಡ ಸೇಮ್ ಕನ್ನಡ ಒಂದು ಭಾಷೆಯಾಗಿ ಇವರು ಓದಿರಬೇಕು ನೋಡಿ. ಇದಿಷ್ಟು ಬಂದು ಈ ಒಂದು ಹುದ್ದೆಗೆ ಇರತಕ್ಕಂತಹ ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರ್ತದೆ ನೋಡಿ. ಸೊ SSLCಯಿಂದ ಡಿಗ್ರಿವರೆಗೂ ನೀವೇನು ಕ್ವಾಲಿಫಿಕೇಷನ್ ಇರ್ತದಲ್ಲ ಅವರೆಲ್ಲ ಕೂಡ ಅಪ್ಲೈ ನೀವು ಮಾಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಇವ್ರದ್ದು ವಯೋಮಿತಿ ಬಂದುಬಿಟ್ಟು ಅರ್ಜಿ ಸಲ್ಲಿಸ್ತಕ್ಕಂತಹ ದಿನಾಂಕದಿಂದ ಕನಿಷ್ಠ ಇವ್ರದ್ದು 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ಈ ರೀತಿ ಇರ್ತದೆ ನೋಡಿ. ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಪ್ರವರ್ಗ 1ಕ್ಕೆ ಸೇರಿರುವ ಅಭ್ಯರ್ಥಿಗಳು 40 ವರ್ಷ ಮೀರಿರಬಾರ್ದು ಅವ್ರದ್ದು. ಮತ್ತು ಇತರ ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂಥ ಅಭ್ಯರ್ಥಿ ಲೈಕ್ 2A, 2B, 3A, 3B ಈ ವರ್ಗದವರು 38 ವರ್ಷ ವಯೋಮಿತಿಯನ್ನು ಮೀರಿರಬಾರ್ದು. ಅದೇ ರೀತಿ ಇತರೆ ಅಭ್ಯರ್ಥಿಗಳು ಜನರಲ್ ಅವರು 35 ವರ್ಷ ವಯೋಮಿತಿಯನ್ನು ಮೀರಿರಬಾರ್ದು. ಓಕೆನಾ. 18 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು SC/ST ಕೆಲವೊಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಯೋಮಿತಿ ಕೂಡ ಈ ಕೆಳಗೆ ಇಲ್ಲಿದೆ ನೋಡಿ. ಸೊ ನೆಕ್ಸ್ಟು ಈ ಮಾಜಿ ಸೈನಿಕರಿಗೆ ಸರ್ಕಾರದ ಆದೇಶವನ್ನು ಸೇನೆಯಲ್ಲಿರೋ ಸೇವಾವಧಿ ಅವರಿಗೆ ಸಂಬಂಧಪಟ್ಟಂತಹ ಒಂದು ವಯೋಮಿತಿಯನ್ನು ಸಡಿಲಿಕೆ ಇರ್ತದೆ. ಮತ್ತು ವಿಕಲಚೇತನಿಗೆ 10 ವರ್ಷ ಇರ್ತದೆ, ವಿಧವೆ ಮಹಿಳೆ ವಿದ್ಯಾರ್ಥಿಗೆ 10 ವರ್ಷ ಇರ್ತದೆ ನೋಡಿ. ಓಕೆ. ಸೊ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ಅರ್ಜಿಯ ಶುಲ್ಕ ನೋಡಿ. ಸಾಮಾನ್ಯ ಮತ್ತು ಇತರ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳು ಒಟ್ಟು ಇವರು 1,000 ರೂಪಾಯಿ ಪ್ಲಸ್ ಗೇಟ್ವೇ ಶುಲ್ಕ ಇತ್ತು ಅಂತಂದರೆ ಪೇ ಮಾಡಬೇಕಾಗಿರುತ್ತೆ. ಸೊ ನೀವು 1,000 ಪ್ಲಸ್ ಗೇಟ್ವೇ ಶುಲ್ಕ ಇದ್ದಲ್ಲಿ ನೀವು ಇದನ್ನು ಪೇ ಮಾಡಬೇಕಾಗಿರ್ತದೆ ನೋಡಿ. ಸೊ ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1 ವಿಕಲಚೇತನ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಾಗಿರ್ತದೆ 500 ರೂಪಾಯಿ ಪ್ಲಸ್ ಗೇಟ್ವೇ ಕಟ್ಟಬೇಕಾಗಿರ್ತದೆ. ಓಕೆ, ಇದಿಷ್ಟು ಬಂದುಬಿಟ್ಟು ಅರ್ಜಿ ಶುಲ್ಕ. ಮತ್ತು ಅರ್ಜಿ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಅರ್ಜಿ ನೋಡಿ 6/4/2026 ಅರ್ಜಿ ನೀವು ಸಲ್ಲಿಸ್ತಕ್ಕಂಥದ್ದು ಪ್ರಾರಂಭವಾಗಿರ್ತದೆ. ಸೊ ಅರ್ಜಿ ಶುಲ್ಕದೊಂದಿಗೆ ಪಾವತಿಸಲು ಕೊನೆಯ ದಿನಾಂಕ ನೋಡಿ, ಇದು 6/5/2026 ಮೇ ತಿಂಗಳು 6ನೇ ತಾರೀಕಿನವರೆಗೂ ನಮಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಮತ್ತು ಶುಲ್ಕ ಪಾವತಿಸ್ಲಿಕ್ಕೆ ಟೈಮ್ ಇರ್ತದೆ. ಸೊ ನಾವು ಶುಲ್ಕ ಯಾವ ರೀತಿ ಕಟ್ಟಬೇಕಂದ್ರೆ DD ಮೂಲಕ ಅಥವಾ ಪೋಸ್ಟಲ್ ಆರ್ಡರ್ ಮೂಲಕ ಅಥವಾ ಮನಿ ಆರ್ಡರ್ ಹಾಗೂ ಇತರ ಮಾರ್ಗದೊಂದಿಗೆ ಶುಲ್ಕವನ್ನು ಪಾವತಿಸುವ ಅವಕಾಶ ಇರಂಗಿಲ್ಲ. ತಿಳಿತಾ? ಪಾವತಿಸಿದ ಅರ್ಜಿ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ತಿಳಿತಾ? ಇದಿಷ್ಟು ಕ್ಲಿಯರ್ ಇರಬೇಕು. ಸೊ ಆಯ್ಕೆ ವಿಧಾನ ಬಂದ್ಬಿಟ್ಟು ಈ ವ್ಯವಸ್ಥಾಪಕರು ಮತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಆನ್ಲೈನ್ ಮೂಲಕ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. 1:3 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೀತಾರೆ. ಕನಿಷ್ಠ 15 ಅಂಕಗಳೇನಾಗಿರ್ತದೆ ಇಲ್ಲಿ ಸಂದರ್ಶನಕ್ಕೆ ಇರ್ತದೆ ನೋಡಿ. ಸೊ ಇಲ್ಲಿ ಇವ್ರದ್ದು 200 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ ಇವರಿಗೆ. ಯಾರಿಗೆ? ಪ್ರಥಮ ದರ್ಜೆ ಸಹಾಯಕರಿಗೆ. ಇಲ್ಲಿ ಕನ್ನಡ ಭಾಷೆಗೆ 50 ಅಂಕಗಳು, ಇಂಗ್ಲೀಷ್ ಭಾಷೆಗೆ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, ಸಹಕಾರಿ ವಿಷಯಕ್ಕೆ 50 ಅಂಕ, ಭಾರತ ಸಂವಿಧಾನಕ್ಕೆ 25,
ಬ್ಯಾಂಕಿಂಗ್, ಸಮಾಜಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಗಳಿಗೆ 25 ಅಂಕಗಳು ಇರ್ತವೆ. ಸೊ ಒಟ್ಟು 200 ಅಂಕಗಳಿಂದ ಈ ಒಂದು ಪ್ರಥಮ ದರ್ಜೆ ಸಹಾಯಕರದು ಒಂದು ಹುದ್ದೆಗೆ ಏನಾಗಿರುತ್ತೆ, ಇದು ಪ್ರಶ್ನೆ ಪತ್ರಿಕೆ ಈ ರೀತಿ ಇರ್ತದೆ ನೋಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ದ್ವಿತೀಯ ದರ್ಜೆ ಸಹಾಯಕರು. ಇವ್ರದ್ದು ಸೇಮ್ 1:5 ಅಲ್ಲಿ ಸಂದರ್ಶನ ಕರೀತಾರ. 15 ಅಂಕ ಸಂದರ್ಶನಕ್ಕೆ ಇರ್ತದೆ ನೋಡಿ. ಇಲ್ಲಿ ಬಂದು ಇವ್ರದ್ದು ಕನ್ನಡ ಭಾಷೆ ಸೇಮ್ ಆ್ಯಸ್ ಪ್ರಥಮ ದರ್ಜೆ ಸಹಾಯಕರದು ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇದೆಯಲ್ಲ ಅದೇ ರೀತಿ ಇರ್ತದೆ, ಒಂದೇ ಪೇಪರ್ ಇರ್ತದೆ. ಸೊ 50 ಅಂಕ ಕನ್ನಡ ಭಾಷೆಗೆ, ಇಂಗ್ಲೀಷಿಗೆ 25, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರ ವಿಷಯಕ್ಕೆ 50, ಸಂವಿಧಾನಕ್ಕೆ 25, ಬ್ಯಾಂಕಿಂಗ್ ಮತ್ತು ಸಮಾಜಯುಕ್ತ ಚಟುವಟಿಕೆ ವಸ್ತುನಿಷ್ಠ ವಿಷಯಗಳಿಗೆ 25. ಒಟ್ಟು 200 ಅಂಕದ ಒಂದು ಪತ್ರಿಕೆ ಇದು ದ್ವಿತೀಯ ದರ್ಜೆ ಸಹಾಯಕರದು ಇರ್ತದೆ ನೋಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಹನ ಚಾಲಕರದು. ಇವ್ರದ್ದು 1:5 ಅಲ್ಲಿ ಏನು ಕರೀತಾರೆ, ಸಂದರ್ಶನ ಕರೀತಾರೆ. 15 ಮಾರ್ಕ್ಸು ಸಂದರ್ಶನಕ್ಕೆ ಇರ್ತದೆ. ಇವ್ರದ್ದು ಕೇವಲ ಕನ್ನಡ ಭಾಷೆ 50 ಅಂಕದ ಇರ್ತದೆ, ಸಾಮಾನ್ಯ ಜ್ಞಾನ 50 ಅಂಕ, 100 ಅಂಕದ ಒಂದು ಕ್ವಶನ್ ಪೇಪರ್ ಇರ್ತದೆ ನೋಡಿ. ತಿಳಿತಾ? ಇವ್ರದ್ದು ಎಷ್ಟು 100. ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರದು 200 ಮಾರ್ಕ್ಸಿಂದ ಇದ್ದರೆ ಈ ವಾಹನ ಚಾಲಕರದು 100 ಮಾರ್ಕ್ಸಿಂದ ಪೇಪರ್ ಇರ್ತದೆ. ಸೊ ನೆಕ್ಸ್ಟು ಕಿರಿಯ ಸೇವಕರು. ಇವ್ರದ್ದು ಸೇಮ್ ಮತ್ತು ಇವ್ರ ಕ್ವಶನ್ ಯಾವ್ದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಅಂದರೆ ಇವ್ರದ್ದು ಕನ್ನಡ ಭಾಷೆ ಇರ್ತದೆ 50 ಅಂಕದ್ದು, ಸಾಮಾನ್ಯ ಜ್ಞಾನ ಇರ್ತದೆ 50 ಅಂಕದ್ದು, ಒಟ್ಟು 100 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಇವ್ರದ್ದು ಇರ್ತದೆ ನೋಡಿ. ಇದಿಷ್ಟು ಮಾಹಿತಿ ಬಂದುಬಿಟ್ಟು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಕರೆದಿರ್ತಕ್ಕಂತಹ ಸಹಕಾರಿ ಬ್ಯಾಂಕ್ನ ಒಂದು ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಮತ್ತು ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ಆಗಿರ್ಬೋದು, ಮತ್ತು ಯಾವ ರೀತಿ ಎಷ್ಟು ಶುಲ್ಕವನ್ನು ಪಾವತಿಸಬೇಕು, ಮತ್ತು ಯಾವ್ಯಾವ ಜಿಲ್ಲೆಗೆ ಲೈಕ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಪೋಸ್ಟ್ಗಳಿವೆ, ನಾನ್ ಕಲ್ಯಾಣ ಕರ್ನಾಟಕ ಎಷ್ಟು ಪೋಸ್ಟ್ಗಳಿವೆ ಅಂತಂದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರ್ತೀನಿ. ಒಂದು ವೇಳೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಿಂಕ್ ಏನಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತಂದು ಹಾಕಿ ನಾನು ನಿಮಗೆ ಆ ಲಿಂಕನ್ನು ಕಳಿಸ್ತೀನಿ. ಥ್ಯಾಂಕ್ ಯು.